ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಬೇಕಾದಂತ ಹೆಚ್ಚುವರಿ ಎಂಐಆರ್ ಸ್ಕ್ಯಾನಿಂಗ್ ಯಂತ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ರೋಗಿಗಳ ದಾಖಲಾತಿಗಾಗಿ ಹೆಚ್ಚಿನ ಕೌಂಟರ್ ಸ್ಥಾಪನೆಯ ಜೊತೆಗೆ ಅಗತ್ಯ ಮೂಲಭೂತ ಸೌಲಭ್ಯ ಒದಗಿಸುವುದು ಹಾಗೂ ಜನನ ಪ್ರಮಾಣ ಪತ್ರ ವಿತರಣೆಯಲ್ಲಿ ವಿಳಂಬ ಮಾಡದಂತೆ ಸೂಚನೆ ನೀಡಿದ್ದೇನೆ ಎಂದು ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿ ಶ್ಯಾಮ್ ಭಟ್ ತಿಳಿಸಿದರು. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಆಸ್ಪತ್ರೆಯಲ್ಲಿ ನಿಗಾವಹಿಸಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು, ರೋಗಿಗಳ ಜೊತೆಗೆ ಆಗಮಿಸಿದ ಸಂಬಂಧಿಕರಿಗಾಗಿ ಕಾಯುವಿಕೆಯ ಸ್ಥಳ ನಿರ್ಮಿಸುವಂತೆ ತಿಳಿಸಿದ್ದೇನೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಹಾಗೂ ಸುಭಾಷ್ ನಗರದ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೇನೆ ಎಂದರು. ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿನಿಯರಿಗೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ನೀಡುವಂತೆ ತಿಳಿಸಿದ್ದೇನೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ರಾಮಗೌಡ್ ಕನ್ನೊಳ್ಳಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಎಫ್ಯು ಪೂಜಾರಿ, ತಹಶೀಲ್ದಾರ್ ಬಸವರಾಜ್ ನಾಗರಾಳು ಇದ್ದರು. ಸಾರ್ವಜನಿಕರಿಗೆ ಸೇವೆಯನ್ನು ನೀಡುವಂತ ಡಿಪಾರ್ಟ್ಮೆಂಟ್ಗಳು, ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳೋದು ಕೂಡ ಒಂದು ನಾವೇ ಅಲ್ಲಿಯ ವಾಸ್ತವ ಸ್ಥಿತಿಯನ್ನು ನೋಡಿದಂತ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಈ ಜಿಲ್ಲೆಗಳಿಗೆ ಭೇಟಿ ನೀಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನ ಮೇಲೆ ನಾವು ಬಂದಿದ್ದೆವು. ನಿನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣದ ಬಗ್ಗೆ ಹೋಗ್ಲಿಕ್ಕೆ, ಒಂದು ತನಿಖೆಗೆ ಹೋಗ್ಲಿಕ್ಕಿತ್ತು. ಅದು ಮುಗಿಸಿ ಬರುವಾಗ ನಾವು ನಿನ್ನೆ ಕಿತ್ತೂರಿನ ತಾಲೂಕು ಕಚೇರಿಗೆ ಅಂದ್ರೆ ತಹಶೀಲ್ದಾರ್ ಕಚೇರಿಗೆ ಮತ್ತು ಕಿತ್ತೂರಿನ ಪೊಲೀಸ್ ಸ್ಟೇಷನ್ಗೆ ಕೂಡ ಭೇಟಿ ನೀಡಿದ್ದೆವು. ಇವತ್ತು ನಾವು ಜಿಲ್ಲಾ ಹಾಸ್ಪಿಟಲ್ ಅಂದ್ರೆ ಬಿಮ್ಸ್ ಆಸ್ಪತ್ರೆಗೆ ಮತ್ತೆ ಕಾರಾಗೃಹಕ್ಕೆ ಹಾಗೂ ಒಂದು 5 ಹಾಸ್ಟೆಲ್ಗಳಿಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದು, ಮೈನಾರಿಟಿ ಡಿಪಾರ್ಟ್ಮೆಂಟಿನ ಹಾಸ್ಟೆಲ್ಗಳಿಗೆ, BCM ಡಿಪಾರ್ಟ್ಮೆಂಟ್ನ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ್ದೇವೆ. ಹಾಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಬೆಳಗಾವಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಕೂಡ ಭೇಟಿ ನೀಡಿದ್ದೇವೆ. ಕೆಲವು ನ್ಯೂನತೆಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಕಂಡು ಬಂದಿದೆ. ಅದರ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ದೇವೆ, ಸರಿಪಡಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಜೈಲಿನಲ್ಲಿ ಅಂತ ನ್ಯೂನತೆಗಳು ಯಾವುದು ಕಂಡು ಬರಲಿಲ್ಲ. ಕೈದಿಗಳದ್ದು ಕೂಡ ಯಾವುದೇ ಕಂಪ್ಲೇಂಟ್ಗಳಿಲ್ಲ. ನಾವು ಕೇಳಿದೆವು ಏನಾರು ಕಂಪ್ಲೇಂಟ್ಸ್ ಇದೆ ಅಂತ. ಹಾಸ್ಟೆಲ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳಲ್ಲಿ ಕೇಳಿದ್ದೇವೆ, ಯಾವ್ದಾದ್ರು ಕಂಪ್ಲೇಂಟ್ಗಳಿದೆಯಾ, ಅಲ್ಲಿ ನಿಮ್ಗೆ ಆಹಾರ ಸರಿಯಾಗಿ ಒದಗಿಸ್ತಾ ಇದ್ದಾರೆ, ಮತ್ತೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಬಿಸಿ ನೀರು ಇಂತಹ ವ್ಯವಸ್ಥೆಗಳೆಲ್ಲ ಸರಿಯಾಗಿದೆ ಅಂತ, ಸರಿಯಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಿಂದ ಕಂಪ್ಲೇಂಟ್ ಬರಲಿಲ್ಲ. ಬಸ್ ಸ್ಟ್ಯಾಂಡ್ ನಲ್ಲಿ ಮಾತ್ರ 1-2-3 ಕಂಪ್ಲೇಂಟ್ಗಳು ಬಂದಿದೆ. ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೇವೆ. ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ಡಾಕ್ಟರ್ಸ್ ಪೋಸ್ಟ್ಗಳು ತುಂಬಾ ವೇಕೆಂಟ್ ಇದೆ ಅಂತ. ಆದ್ರೆ ಅದನ್ನು ಫಿಲ್ಅಪ್ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಇದ್ದೊಂದು ಇಶ್ಯೂ ಸಾರ್ಟ್ ಔಟ್ ಆಗ್ಲಿಕ್ಕೆ ಬಾಕಿ ಇರುವ ಕಾರಣ ಅದು ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದರು. ಅದು ಸಾರ್ಟ್ ಔಟ್ ಆದ ಕೂಡಲೇ ಅದನ್ನು ಫಿಲ್ಅಪ್ ಮಾಡ್ತೇವೆ ಅಂತ ಹೇಳುವುದನ್ನು ತಿಳಿಸಿದ್ದಾರೆ. ಉಳಿದಂತೆ ಜಿಲ್ಲೆಯಲ್ಲಿ ಹೊರತಾಗಿ ಯಾವ್ದಾದ್ರು ಕಂಪ್ಲೇಂಟ್ಗಳು ನಮಗೆ ಬರಲಿಲ್ಲ ಇವತ್ತು. ಇಲ್ಲಿ ನಾವು ಮಾಧ್ಯಮ ಸ್ನೇಹಿತರಲ್ಲಿ ಮುಖ್ಯವಾಗಿ ಕೇಳಿಕೊಳ್ಳುವುದಂದ್ರೆ, ನಮ್ಮ ಆಯೋಗ ಕಾರ್ಯನಿರ್ವಹಿಸಲಿಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ದೂರುಗಳನ್ನು ನಾವು ನೊಂದವರು ದೂರು ಕೊಡ್ಲಿಕ್ಕೆ ಅವಕಾಶ ಇದೆ, ಅಥವಾ ಅವರ ಪರವಾಗಿ ಬೇರೆ ಯಾರಾದ್ರೂ ಕೂಡ ದೂರು ಕೊಡ್ಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ನಾವು ಸ್ವಯಂ ಪ್ರೇರಿತ ದೂರುಗಳನ್ನು ಕೂಡ ದಾಖಲು ಮಾಡಿಕೊಳ್ತೇವೆ. ಸ್ವಯಂ ಪ್ರೇರಿತ ದೂರುಗಳು ಅಂದ್ರೆ ನಿಮ್ಮ ಮಾಧ್ಯಮದಲ್ಲಿ ಪ್ರಕಟವಾದಂತ ಸುದ್ದಿಗಳ ಮೇಲೆ ನಾವು ದೂರುಗಳನ್ನು ದಾಖಲು ಮಾಡುದು. ಅದು ದೃಶ್ಯ ಮಾಧ್ಯಮದಲ್ಲಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ಕೆಲವು ವಿಷಯಗಳು ಪ್ರಕಟ ಆಗ್ತದೆ. ಯಾವ್ದಾದ್ರು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ, ಅಥವಾ ಯಾವ್ದಾದ್ರು ವ್ಯಕ್ತಿಗಳಿಗೆ ಅವನ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ನಿಮ್ಮ ಪತ್ರಿಕಾ ವರದಿಗಳ ಮೇಲೆ ನಾವು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡ್ತೇವೆ. ಆದ್ರೆ ನಮಗೆ ಬೆಂಗಳೂರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದ ಪತ್ರಿಕೆಗಳು ನಮಗೆ ಪ್ರತಿದಿನ ಅಲ್ಲಿ ಸಿಗ್ತಾ ಇರ್ತದೆ. ನಾವು ಅದನ್ನು ನೋಡಿಕೊಂಡು ದೂರುಗಳನ್ನು ದಾಖಲು ಮಾಡ್ತೇವೆ. ಜಿಲ್ಲಾ ಮಟ್ಟದ ಕೆಲವು ಪತ್ರಿಕೆಗಳು ನಮ್ಗೆ ಬೆಂಗಳೂರಿಗೆ ರೀಚ್ ಆಗುದಿಲ್ಲ ಮತ್ತು ನಮ್ಮ ಗಮನಕ್ಕೆ ಬರುವುದಿಲ್ಲ. ಅದ್ರ ಕೆಲವು ಇಲ್ಲಿಂದ ಯಾರು ಕಳಿಸಿಕೊಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಿಮ್ಮಿಂದ ಯಾವ್ದಾದ್ರು ನಿಮ್ಮ ಪತ್ರಿಕೆಗಳಲ್ಲಿ ಇಂಥ ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಯಾವ್ದಾದ್ರು ವರದಿ ನೀವು ಪ್ರಕಟಿಸಿದಲ್ಲಿ, ಅದು ರಾಜ್ಯ ಮಟ್ಟದಲ್ಲಿ ಪ್ರಕಟ ಆಗದಿದ್ರೆ, ಅಂದ್ರೆ ಬೆಂಗಳೂರಿನವರಿಗೆ ಬಾರದೇ ಇದ್ರೆ, ನೀವು ಅದನ್ನು ನಮಗೆ ಕಳಿಸಿಕೊಡ್ಬಹುದು. ನಮ್ಮ ಆನ್ಲೈನ್ ಮೂಲಕ ನೀವು ಕಳಿಸಿಕೊಡ್ಬಹುದು, ಅಥವಾ ಜಿಲ್ಲಾ ವಾರ್ತಾ ಅಧಿಕಾರಿಗಳಿಗೆ ನೀವು ಕಳಿಸಿಕೊಟ್ರೆ ಅವರು ನಮಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಅವರಿಗೆ
ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನೀವು ಅವರಿಗೆ ಜಿಲ್ಲಾ ವಾರ್ತಾಧಿಕಾರಿಗಳಿಗೆ ಕೊಟ್ರೆ ಅವ್ರು ನಮಗೆ ಕಳಿಸ್ಕೊಡ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ. ನೀವು ಅಂದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಬರ್ತದೆ ಅದು. ಯಾಕಂದ್ರೆ ನೊಂದವರೇ ಪ್ರತಿಯೊಂದು ಸಂದರ್ಭದಲ್ಲಿ ದೂರು ಕೊಡ್ಲಿಕ್ಕೆ ಮುಂದೆ ಬರುವುದಿಲ್ಲ. ಅಂತಲ್ಲಿ ನಿಮ್ಗೆ ಆ ಮಾಹಿತಿ ಸಿಗ್ತದೆ. ನೀವು ನಮಗೆ ಅದನ್ನು ಸಹಕರಿಸಿದ್ರೆ ನಾವು ಅಂತ ಪ್ರಕರಣಗಳನ್ನು ದಾಖಲು ಮಾಡ್ತೇವೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೃಷ್ಣ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.